ಇನ್ನು ಬಳ್ಳಾರಿ ಜೈಲಿಗೆ ಐಟಿ ಅಧಿಕಾರಿಗಳ ತಂಡ ಬಂದಿದೆ. ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ ಭೇಟಿ ಮಾಡಿ ನಟ ದರ್ಶನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತಿನಿಂದ 2 ದಿನ ಐಟಿ ಅಧಿಕಾರಿಗಳು ದರ್ಶನ್ನ ವಿಚಾರಣೆ ನಡೆಸ್ತಾರೆ. ಈಗಾಗಲೇ ಸಂದರ್ಶಕರ ಕೊಠಡಿಗೆ ಬಂದಿರುವಂತಹ ಐಟಿ ಅಧಿಕಾರಿಗಳು ನಟ ದರ್ಶನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ದರ್ಶನ್ ಹಣದ ವ್ಯವಹಾರ ನಡೆಸಿದ್ದಾರೆ, ಅದು ಕ್ಯಾಶ್ ಅಲ್ಲಿ ಡೀಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲೂ ಕೂಡ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ. ಸೊ ಹಾಗಾಗಿ ಇಷ್ಟೊಂದು ಹಣದ ವಹಿವಾಟು ಅದು ಕ್ಯಾಶ್ ರೂಪದಲ್ಲಿ ಅದು ಹೇಗೆ ಆಗೋದಕ್ಕೆ ಸಾಧ್ಯ, ಇದರ ಮೂಲ ಏನು ಅನ್ನುವಂಥದ್ದನ್ನ ಸಹಜವಾಗಿ ಐಟಿ ಅಧಿಕಾರಿಗಳು ಕೆದಕ್ತಾರೆ. ಈಗ ಅದಕ್ಕೂ ಕೂಡ ಉತ್ತರ ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ದರ್ಶನ್ಗಿದೆ. ನೋಡಿ, ಬಳ್ಳಾರಿ ಜೈಲಿನ ದೃಶ್ಯಗಳು, ದರ್ಶನ್ ಬರ್ತಾ ಇರುವಂಥದ್ದು. ಈಗ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಸಂದರ್ಶಕರ ಕೊಠಡಿಗೆ ಬಂದಂತಹ ದೃಶ್ಯಗಳಿವು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಅಲ್ಲಿಗೆ ಬಂದಿರುವಂತಹ ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಯಾಕಂದ್ರೆ ಒಂದು ಕೊಲೆ ಪ್ರಕರಣ ಆದ ನಂತರ ಹಣದ ವಹಿವಾಟು ಆಗಿದೆ, ಸುಮಾರು ಒಂದು 30-40 ಲಕ್ಷ ರೂಪಾಯಿಯಷ್ಟು ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲೂ ಕೂಡ ನಮೂದು ಮಾಡಿದ್ದಾರೆ. ಆ ಹಣದ ಮೂಲ ಎಲ್ಲಿ ಬಂತು, ಎಲ್ಲಿದೆ, ಯಾವುದು ಹಣದ ಮೂಲ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳಿರುತ್ತೆ. ಅದ್ರ ಜೊತೆಗೆ ಕಾಟೇರ ಸಕ್ಸಸ್ ಆದ ಬೆನ್ನಲ್ಲೇನೆ ಒಂದಷ್ಟು ಊಹಾಪೋಹಗಳು ಎದ್ದಿದ್ವು. ಸೊ ಕಾಟೇರ ಹ್ಯೂಜ್ ಸಕ್ಸಸ್ ಆಗಿದೆ, ಸಾಕಷ್ಟು ಹಣದ ವ್ಯವಹಾರಗಳಾಗಿದೆ, ಇದರಲ್ಲಿ ಪ್ರಾಫಿಟ್ಸ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇದ್ದಂತಹ ಕೆಲವೊಂದಷ್ಟು ಊಹಾಪೋಹಗಳು, ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಆಗ್ಲೂ ಕೂಡ ಇತ್ತು ಐಟಿ ಅಧಿಕಾರಿಗಳು ಬಹುಶಃ ಯಾವುದೇ ಕ್ಷಣದಲ್ಲಿ ರೇಡ್ ಆಗಬಹುದು, ದರ್ಶನ್ ನಿವಾಸದ ಮೇಲೆ ರೇಡ್ ಆಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಇದ್ದಂತಹ ಕೆಲವೊಂದಷ್ಟು ಸುದ್ದಿ. ಆದರೆ ಈಗ ಅದಕ್ಕೆ ಇನ್ ಅಡಿಷನ್ ಟು ದಟ್ ಅಂತ ಹೇಳೋ ಹಾಗೆ ಕೊಲೆ ಪ್ರಕರಣ ಆದ ನಂತರವೂ ಕೂಡ ಅವರು ಕ್ಯಾಶ್ನಲ್ಲಿ ವಹಿವಾಟು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ ಏನಿದೆ ಅಥವಾ ಅವ್ರ ಮೇಲೆ ಇರುವಂತಹ ಒಂದು ಆರೋಪ, ಸ್ವತಃ ಚಾರ್ಜ್ ಶೀಟ್ನಲ್ಲಿ ಇದ್ರ ಬಗ್ಗೆ ವಿಷಯಗಳು ನಮೂದಾಗಿರೋದ್ರಿಂದಾಗಿ ಸಹಜವಾಗಿ ಐಟಿ ಅಧಿಕಾರಿಗಳು ಈಗ ಇದರಲ್ಲಿ ತನಿಖೆಗೆ ಇಳಿದಿದ್ದಾರೆ. ಸೊ ಇದರ ಭಾಗವಾಗಿ ಇವತ್ತು ಬಳ್ಳಾರಿ ಜೈಲಿಗೆ ಬಂದಿರುವಂತಹ ಅಧಿಕಾರಿಗಳ ತಂಡ ಈಗ ದರ್ಶನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ದೊಡ್ಡ ಮೊತ್ತದ ಕ್ಯಾಶ್ ವ್ಯವಹಾರ ಆಗಿದೆ ಅನ್ನುವಂಥದ್ದು ಸಹಜವಾಗಿ ಐಟಿ ಕಣ್ಣನ್ನು ಕೆಂಪಗಾಗಿಸಿದೆ. ಹಾಗಾಗಿ ಬಳ್ಳಾರಿ ಜೈಲಿನಲ್ಲೇ ದರ್ಶನ್ ವಿಚಾರಣೆಯನ್ನು ನಡೆಸೋದಕ್ಕೆ ಐಟಿ ಟೀಮ್ ಬಂದಿದೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಐಟಿ ಅಧಿಕಾರಿಗಳು ಇವತ್ತು ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. RR ನಗರದ ದರ್ಶನ್ ನಿವಾಸದಲ್ಲೂ ಕೂಡ ಶೋಧ ಮಾಡುವಂತಹ ಸಾಧ್ಯತೆಗಳಿವೆ, ಮನೆಯಲ್ಲೂ ಕೂಡ ರೇಡ್ ಆಗುವಂತಹ ಸಾಧ್ಯತೆಗಳಿವೆ. ದರ್ಶನ್ ಆಪ್ತರ ನಿವಾಸಗಳಲ್ಲೂ ಕೂಡ ಬಹುಶಃ ಶೋಧ ಕಾರ್ಯ ನಡೀಬಹುದು. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೂ ಕೂಡ ಐಟಿ ಗ್ರಿಲ್ ಮಾಡುವಂತಹ ಸಾಧ್ಯತೆಗಳಿವೆ. ದರ್ಶನ್ಗೆ ಸುಮಾರು 40 ಲಕ್ಷ ಹಣ ನೀಡಿದ್ದಾಗಿ ಮೋಹನ್ ರಾಜ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಅದು ಚಾರ್ಜ್ ಶೀಟ್ನಲ್ಲೂ ಕೂಡ ನಮೂದಾಗಿತ್ತು. ಇನ್ನು ಕೊಲೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಹಣವನ್ನ ದರ್ಶನ್ ಆರೋಪಿಗಳಿಗೂ ಕೂಡ ಕೊಟ್ಟಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪ ಇದೆ. ಸೊ ಹಾಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಐಟಿ ಅಧಿಕಾರಿಗಳು ಬಂದಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ. ಈಗ ಕೋರ್ಟ್ನ ಪರ್ಮಿಷನ್ ಪಡ್ಕೊಂಡು ಬಂದಿರುವಂತಹ ಐಟಿ ಅಧಿಕಾರಿಗಳು ಈಗ ದರ್ಶನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಕಡೆ ಕೊಲೆ ಪ್ರಕರಣದ ಒಂದು ವಿಚಾರಣೆಗಳು, ಸೊ ಅದರ ಬಗ್ಗೆ ಆ ಸಂಕಷ್ಟದಲ್ಲಿರುವಂತಹ ದರ್ಶನ್ಗೆ ಈಗ ಐಟಿಯ ಸಂಕಷ್ಟ ಕೂಡ ಎದುರಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ವಿನಾಯಕ್, ಈಗ ಐಟಿ ಅಧಿಕಾರಿಗಳು ಬಹುಶಃ ಬಳ್ಳಾರಿ ಜೈಲಿಗೆ ಬಂದಾಗಿದೆ. ದರ್ಶನ್ ಕೂಡ ಸಂದರ್ಶಕರ ಕೊಠಡಿಗೆ ಹೋಗಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಸೊ ಇವತ್ತು ವಿಚಾರಣೆ ಆಗುತ್ತೆ. ಬಹುಶಃ ಇನ್ನೂ 2-3 ದಿನಗಳ ಕಾಲ ನಡೆಯುವಂತಹ ಒಂದು ವಿಚಾರಣೆ ಅನ್ಸುತ್ತೆ. ವಿನಾಯಕ್, ಏನ್ ಮಾಹಿತಿ ಇದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ರೆಹಮಾನ್, ಬೆಳಗ್ಗೆ ತಾರೆ ಐಟಿ ಅಧಿಕಾರಿಗಳು ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಬಂದಿರೋಕೆ ಪ್ರಮುಖವಾಗಿ ಬಯಲು ಸೆಂಟ್ರಲ್ ಜೈಲಿನ ಒಳಭಾಗದಲ್ಲಿರತಕ್ಕಂಥ ಅಧೀಕ್ಷಕರ ಕೊಠಡಿಯಲ್ಲಿನೇ ವಿಶೇಷವಾಗಿರ್ತಕ್ಕಂಥ ವಿಚಾರಣೆಗೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನದ ಜೈಲಿನ ಮೆನುವಿನ ಪ್ರಕಾರ ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬಳಿಕ ಈಗ ತನಿಖೆಗೆ ದರ್ಶನ್ ಅವರು ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಇರ್ತಕ್ಕಂತಹ ದರ್ಶನ್ ಅವರನ್ನ ಪೊಲೀಸರು ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಅವರನ್ನ ಹೊರ ಕರ್ಕೊಂಡ್ ಬರ್ತಾರೆ. ಪ್ರಮುಖವಾಗಿ ಅಲ್ಲಿರ್ತಕ್ಕಂತಹ ಜೈಲು ಅಧೀಕ್ಷಕರ ಕೊಠಡಿಗೆ ಒಳಭಾಗದಲ್ಲಿ ಕರ್ಕೊಂಡು ಹೋಗಿ ಅದ್ರಲ್ಲಿ ಕೂಡ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಲಕ್ಷ ಅಮೌಂಟ್ ವಹಿವಾಟು ಆಗಿದೆ ಅನ್ನೋದೇನು ಆರೋಪ ಇದೆಯಲ್ಲ, ಅದು ಕೂಡ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ವಿಚಾರಣೆ ಕೂಡ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ದರ್ಶನ್ ಅವರ ಎಡಿಟರ್ ಕೂಡ ಅಂದ್ರೆ MS ರಾವ್ ಅನ್ನೋರು ಕೂಡ ಹಿರಿಯ ಎಡಿಟರ್ ಇದ್ದಾರೆ. ಅವರು ಸಂಬಂಧಪಟ್ಟಂತ ಎಡಿಟರ್ ಕೂಡ ಈಗಾಗಲೇ ಬಂದಿರುವಂತದ್ದು, ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕೆಲ ದಾಖಲೆಗಳನ್ನು ಕೂಡ ದರ್ಶನ್ ಅವರ ಮುಂದೆ ಇಟ್ಟು ವಿಚಾರಣೆ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು 40 ಲಕ್ಷಕ್ಕೂ ಅಧಿಕ ಅಮೌಂಟ್ ವಹಿವಾಟವಾಗಿತ್ತು ಅನ್ನೋದೇನು ಆರೋಪ ಇದೆಯಲ್ಲ, ಅದರ ಕುರಿತಕ್ಕಂಥ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ವರ್ಷದಿಂದ ವರ್ಷಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರ ಇಲ್ಲ ಕೂಡ ಸಂಪೂರ್ಣವಾಗಿ ದಾಖಲೆ ಸಮೇತ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಅಂದ್ರೆ ನಿರಂತರವಾಗಿ ಎರಡು ಗಂಟೆಗಳ ಕಾಲ ವಿಚಾರಣೆ ಬಳಿಕ ಕೆಲವತ್ತು ಸಮಯ ಸ್ವಲ್ಪ ರೆಸ್ಟ್ ಕೊಡ್ತಾರೆ. ತದನಂತರದಲ್ಲಿ ಮತ್ತೆ ವಿಚಾರಣೆಗೆ ಮಾಡುವಂತಹ ಸಾಧ್ಯತೆ, ಯಾಕಂತಂದ್ರೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಜೊತೆಗೆ ಕೈ ನೋವಿನ ಸಮಸ್ಯೆ ಇದೆ. ಹೀಗಾಗಿ ಜಾಸ್ತಿ ಹೊತ್ತು ಅವರು ಚೇರ್ ಮೇಲೆ ಕೂತ್ಕೊಳ್ಳೋಕ್ ಆಗಲ್ಲ, ಕೆಲವು ಸಮಯಗಳ ಕಾಲ ಸ್ವಲ್ಪ ಮಲ್ಕೊಳ್ಳುವಂತಹ ಅವಕಾಶ ಕೂಡ ಇರುತ್ತೆ. ಹೀಗಾಗಿ ಅವರು ಆ ಸಂದರ್ಭದಲ್ಲಿ ಒಂದಿಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಕೆಲವು ಸಮಯ ಕಾಲ
ರೆಸ್ಟ್ ಮಾಡಿ ತದನಂತರ ಮತ್ತೆ ತನಿಖೆ ಶುರು ಮಾಡೋ ಚಾನ್ಸ್ ಇರುತ್ತೆ. ಈಗ ಪ್ರಮುಖವಾಗಿ ಜೈಲು ಅಧೀಕ್ಷಕರ ಕೊಠಡಿಗೆ ಬಂದಿರತಕ್ಕಂಥ ದರ್ಶನ್ ಅವರನ್ನ ಈಗಾಗಲೇ ಐಟಿ ಅಧಿಕಾರಿಗಳು ಸುಮಾರು 5 ಅಧಿಕಾರಿಗಳು ವಿಚಾರಣೆ ನಡೆಸಲು ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ವಿನಾಯಕ್.